ಆಗುತ್ತೆ. 4 ಗಂಟೆಯಿಂದ ಬಂದು ಕಾಯ್ತಾ ಇದೀವಿ. ಇದು ಒಬ್ಬ ಬಸ್ ಕಂಡಕ್ಟರ್ ಡ್ರೈವರ್ ಮಗನ ಗೆಲುವಲ್ಲ. ಅವತ್ತು ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸಿ ಅಂತ ಬಂದವರು ಇವತ್ತು ಒಳ್ಳೆಗೆ ಕಟೌಟ್ ನಿಲ್ಲಿಸಿದ್ದಾರೆ. ಇದು SSR ಗೆಲುವಲ್ಲ, ಕನ್ನಡಿಗರ ಗೆಲುವು. ಈ ಸಿನಿಮಾ ಗೆದ್ರೆ ಕನ್ನಡ ಗೆದ್ದಂಗೆ, ಕನ್ನಡ ಇಂಡಸ್ಟ್ರಿನೇ ಗೆದ್ದಂಗೆ. ಆಮೇಲೆ ಕನ್ನಡ ಇಂಡಸ್ಟ್ರಿ ಪರಭಾಷೆದವರು ಒಂದು ಥರ ನೋಡ್ತಾ ಇದ್ರು, ಇವತ್ತು ಪರಭಾಷೆದವ್ರು ತಿರುಗಿ ಹಂಗೆ ನೋಡಿದ್ದಾರೆ. ತುಂಬ ಖುಷಿ ಇದೆ ಸರ್ ನಮಗೆ. ಆಮೇಲೆ SRಗೆ ನಾನು ಹೇಳಿದೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಕನ್ನಡಿಗನಾಗಿ ತುಂಬ ಖುಷಿ ಇದೆ ಸರ್ ನನಗೆ. ನಿಮ್ಮಂಥವ್ರು ಇದ್ದೀರಾ ಇಲ್ಲಿ ಅಂದರೆ ನಮಗೆ ಹೆಮ್ಮೆ ಇದೆ ಸರ್. ಏನು ಹೇಳೋದಕ್ಕೆ, ಏನು ನೋಡ್ತಾ ಇದ್ರಲ್ಲ ನೀವೇ, ಏನು ಹೇಳೋದು ಮಾತುಗಳಿಲ್ಲ. ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತೀನಿ ಅಂತ ಹೇಳಿದ್ರು. ಕನ್ನಡ ಸಿನಿಮಾನ ವಾಚ್ ಔಟ್ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ನೋಡ್ತಾರೆ ಜನ ಅಂದರು. ಸೊ ಅವ್ರು ಹಂಗೆ ಮಾಡಿದ್ದಾರೆ. ಸೊ ನಾವೇನಂದರೆ ಡಬಲ್ ಆ್ಯಕ್ಟಿಂಗ್ ನೋಡೋಕ್ಕೆ ತುಂಬ ವೇಟಿಂಗಲ್ಲಿದ್ದೀವಿ. ಸೊ ಫಸ್ಟ್ ಟೈಮ್ ಎಷ್ಟು ಕೆರಿಯರಲ್ಲೇ ಫಸ್ಟ್ ಟೈಮ್ ಡಬಲ್ ಆ್ಯಕ್ಟಿಂಗ್ ಮಾಡಿರೋದು, ಅದು ಅಪ್ಪ ಮಗಗೆ. ಸೊ ಅದನ್ನು ನೋಡೋದಕ್ಕೆ ಫಸ್ಟ್ ಇಂಟ್ರೆಸ್ಟ್ ಇದೆ ನಮಗೆ. ಹಾಲಿವುಡ್ಡು, ಮಾಲಿವುಡ್ಡು, ಬಾಲಿವುಡ್ಡು, ಕಾಲಿವುಡ್ಡು, ಸ್ಯಾಂಡಲ್ವುಡ್ಡು ಎಲ್ಲ ಸಾಮ್ರಾಜ್ಯದ ರಾಜ ಇವತ್ತು ನಮ್ಮ ಯಶ್ ಬಾಸು. ಯಾಕಂದ್ರೆ ಕನ್ನಡ ಅಂತಿದ್ದಾರಲ್ಲ, ಇವತ್ತು ಕನ್ನಡ ಅನ್ನೋದು ಮಾತಾಡ್ಸಿದ್ದಾರೆ. ನಿಜವಾಗ್ಲೂ ಈ ಒಂದು ಕಾಲದಲ್ಲಿ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ, ಇವತ್ತು ಸಂತೋಷ್ ಥಿಯೇಟರ್ ಮೇಲಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಯಶ್ ಬಾಸ್ ಗೆಲ್ಲೇಬೇಕು, ಗೆಲ್ತಾರೆ. ನಮ್ಮ ಕರ್ನಾಟಕದ ರಾಜ ಮಹಾರಾಜ ನಮ್ಮ ಯಶ್ ಬಾಸ್. ಜೈ ಯಶ್ ಬಾಸ್. ನಮ್ಮ ಕರ್ನಾಟಕದಲ್ಲಿ ಯಶ್ ಅವರು ಸ್ಟಾರ್ಟಿಂಗ್ ಬ್ಯಾಂಗ್ಳೂರು ಬಂದಾಗ ಊಟಕ್ಕೂ ಕಷ್ಟಪಟ್ಟಿದ್ರು. ಬಟ್ ಇವತ್ತು ಇಡೀ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ಕಿಂದ ಹಿಡಿದು ಪ್ರತಿ ಬ್ಯಾಂಗ್ಳೂರಲ್ಲಿ ಒಂದೊಂದು ಮೂಲೆಯಲ್ಲೂ ಕೂಡ ಅವ್ರದ್ದು ಬ್ಯಾನರ್ ನಿಂತಿದೆ ಅಂದರೆ ಇವತ್ತು ಅವ್ರು ಮಾಡಿರೋ ಸಾಧನೆ. ಅದು ನಮಗೆ ತುಂಬ ಖುಷಿಯಾಗಿದೆ. ಟಾಕ್ಸಿಕ್ ಸಿನಿಮಾ ನೋಡಿದ್ರೆ ಯಶನ್ನು ಇಡೀ ಜಗತ್ತೇ ಆಳ್ತಾನೆ ಅನ್ನೋದು ಕಂಡು ಬರುತ್ತೆ. ಯಾಕೆ ಒಬ್ಬ ಕನ್ನಡಿಗನ ಇಷ್ಟು ಹೆಮ್ಮೆ ಜಗತ್ತು ತೋರಿಸ್ತಿದೆ ಅಂದರೆ ಇಡೀ ಜಗತ್ತೇ ಅವನಿಗೆ ತಲೆಬಾಗಿದೆ ಅಂತ ಕಂಡು ಬರುತ್ತೆ. ಇದೊಂದು ಒಳ್ಳೆ ಮೂವಿ, ನಮ್ಮ ಕನ್ನಡಿಗರ ಹೆಮ್ಮೆ ಪಡುವಂಥ ಮೂವಿ. ಇದಕ್ಕೆ ನಾವು ಭಾಳಷ್ಟು ಖುಷಿಯಿಂದ ಹೇಳುತ್ತೇವೆ, ಯಶ್ ಈಸ್ ನಮ್ಮ ಕನ್ನಡಿಗ ಅಂತಂತ ಹೇಳುತ್ತೇವೆ ಅಂತ. ಯಶನ ಬಗ್ಗೆ ನಮಗೆ ಭಾಳ ಅಭಿಮಾನ ಇದೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಡೀ ಜಗತ್ತೇ ಇವತ್ತು ಅವನನ್ನು ಕಂಡು ನೋಡೋಂಥ ಮಾಡಿದ್ದಾನೆ. ಯಶ್ ಜಿಂದಾಬಾದ್. ಸುನಾಮಿ, ಸುಂಟ್ರಗಾಳಿ, ಬಿರುಗಾಳಿ ಎಲ್ಲ ಯಾವಾಗಲೂ ಒಂದ್ಸಲನೇ ಬರೋದು. ಅದು ಬರುತ್ತೆ ಅನ್ಬೇಕಾದ್ರೆ ಭಯ ಇರುತ್ತೆ, ಬಂದು ಹೋದ್ಮೇಲೆ ನಮ್ಮ ಭಾಷೆ ಹವಾ ಇರುತ್ತೆ. ಜೈ ರಾಕಿ ಬಾಯಿಗೆ. ಯಶ್ ಅವರು ಒಬ್ಬ ಬಸ್ ಡ್ರೈವರ್ ಮಗ ಆಗಿ ಇಷ್ಟೊಂದು ಬೆಳೆದಿದೆಯಲ್ಲ, ನಮ್ಮ ಕನ್ನಡನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸೋದಿದೆಯಲ್ಲ ನೋಡಿ, ಅದು ಅಷ್ಟು ಈಸಿ ಮಾತಲ್ಲ ಸರ್. ಅವ್ರಿಗೆ ಅಷ್ಟೊಂದು ಟ್ಯಾಲೆಂಟ್ ಇದೆ. ಇನ್ನೊಂದೇನೆಂದರೆ ಎಲ್ಲಿ ಏನು ಮಾತಾಡಬೇಕು, ನಾವು ಯಾವ ರೀತಿ ಇರಬೇಕು ಅನ್ನೋದೊಂದು ಬೆಳವಣಿಗೆ ಇದೆಯಲ್ಲ, ಅದು ಮಲ್ಟಿ ಟ್ಯಾಲೆಂಟೆಡ್ ಸರ್ ಅದು. ಯಾಕಂದರೆ ಅಷ್ಟು ಇದರಿಂದ ಹಂಗೆ ಬರೋಕ್ಕಾಗಲ್ಲ. ಆದರೆ ನಮ್ಮ ಕನ್ನಡನ ಎಲ್ಲೆಲ್ಲಿ ಹೋಗಿ ಏನೇನು ಎಲ್ಲ ಕಡೆ ಮೆರೆಸ್ತವ್ರು ಇದ್ದಾರಲ್ಲ, ಅದು ಅಲ್ಟಿಮೇಟ್ ಸರ್. ಹೀಗಾಗಿ ಕನ್ನಡಕ್ಕೆ ಒಂದು ಹೆಸರು ತಂದು ಕೊಟ್ಟಿದ್ದಕ್ಕೆ ಈ ಟ್ಯಾಕ್ಸಿಕ್ ಅನ್ನೋ ಮೂವಿ ಏನಿದೆ ಫುಲ್ ಸಕ್ಸಸ್ಫುಲ್ ಕಾಣಲಿ. ಪ್ರತಿಯೊಂದು ಥಿಯೇಟ್ರಲ್ಲೂ ಯಾವ ಮೂವಿ ಇಲ್ಲ ಸರ್ ನಾಳೆ, ಎಲ್ಲ ಪ್ರತಿಯೊಂದು ಥಿಯೇಟ್ರಲ್ಲೂ ಕರ್ನಾಟಕದಲ್ಲಿ ಎಲ್ಲ ಟ್ಯಾಕ್ಸಿಕ್ ಮೂವಿನೇ ಇರೋದು. ಆಮೇಲೆ ಎಲ್ಲ ಅಭಿಮಾನಿಗಳು ಫುಲ್ ಸಪೋರ್ಟಿವ್ ಆಗಿ ಇದ್ದಾರೆ. ಹೀಗಾಗಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರ್ ಆಗೈತೆ ಗುರು, ಇಂಟರ್ವಲ್ ಬಿಟ್ಟೈತೆ, ಸಕ್ಕತ್ತಾಗೈತೆ ಫಿಲಮ್. ಒಂದೊಂದು ಸೀನ್ಗಳು ಇಷ್ಟ ಆಗೈತೆ, ಯಾವುದು ಇಷ್ಟ ಇಲ್ಲ ನನಗಿಲ್ಲ, ಮಸ್ತಾಗೈತೆ ಫಿಲಮ್. ಸಕ್ಕತ್ತಾಗೈತೆ ಇಂಟರ್ವಲ್ ತನಕ, ಮುಂದೆ ನೋಡಬೇಕು ಭಾರಿ. ಸೂಪರ್ ಆಗಿದೆ. ಫಸ್ಟ್ ಹಾಫ್ ಸಕ್ಕತ್ತಾಗಿದೆ, ಇನ್ನು ಸೆಕೆಂಡ್ ಹಾಫ್ ನೋಡಬೇಕು. ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಬಂದು ಹೇಳ್ತೀನಿ ನಾನು. ಇವಾಗ ಇಷ್ಟು ಬರ ಚೆನ್ನಾಗಿತ್ತು. ಇವಾಗ ಮೇನು ಇರೋದು ಚೆನ್ನಾಗಿದೆ ಸರ್. ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು. ಸೂಪರ್ ಆಗಿದೆ, ಚೆನ್ನಾಗಿದೆ, ಸಖತ್ತಾಗಿದೆ, ಎಂಟರ್ಟೈನ್ಮೆಂಟ್. ವರ್ಷ ನಂತರ ನಮ್ಮ ಬಾಸ್ ಬಂದಿದ್ದಾರೆ, ಫುಲ್ ಖುಷಿ ಆಗ್ತಿದೆ. ಸೂಪರ್ ಆಗಿದೆ, 100 ಡೇಸ್ ಪಕ್ಕ. ಸೆಕೆಂಡ್ ಹಾಫ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ನೋಡೋಣ ನೆಕ್ಸ್ಟ್ ಹೋಗೋಣ ಅನ್ಕೊಂಡಿದ್ದೀವಿ. ಸೂಪರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಫಸ್ಟ್ ನೋಡ್ಬೇಕು ಪೂರ್ತಿ ಫಿಲಮ್ ಫುಲ್ ನೋಡಿ ಹೇಳ್ತೀವಿ ಅಣ್ಣ. ಇನ್ನೂ ಅರ್ಧ ಐತಿ, ಇನ್ನೂ ಬರ್ತೀವಿ ಮತ್ತೆ. ಸೆಕೆಂಡ್ ಹಾಫ್ ನಾರ್ಮಲ್ ಮಾಮೂಲಿ ಅಂಥದ್ದೇನಿಲ್ಲ. ಸೆಕೆಂಡ್ ಹಾಫ್ ನೋಡಬೇಕು. ಓಕೆ, ಅವ್ರ ಮ್ಯಾನರಿಸಮ್ ಚೆನ್ನಾಗಿದೆ ತುಂಬ. ಓಕೆ, ಮೂವಿ ಮಾತ್ರ ಸಕ್ಕತ್ತಾಗಿದೆ ಬ್ರೋ. 100%, 100 ಡೇಸ್ ಪಕ್ಕ. ಸೂಪರ್ ಫಸ್ಟ್ ಹಾಫ್ ಸೂಪರ್ ಆಗಿದೆ. ಬಾಸ್ ಅಂತ ಸೂಪರ್ ಆಗಿ ಕಾಣಿಸಿದ್ದಾರೆ, ಚೆನ್ನಾಗಿದೆ. ಫಸ್ಟ್ ಹಾಫ್ ಒಂದು ಸೂಪರ್. ಥಿಯೇಟರ್ ಬಂದು ನೋಡಿ ಅಷ್ಟೇ ಹೇಳೋದು. ಎಲ್ಲರೂ ಮೂವಿ ಹೀರೋಯಿನ್ ನೋಡೋಕೆ ನಮ್ಮ
ನಮ್ಮ ಬಾಸ್ ಒಬ್ಬರೇ ಸಾಕು. ಪಕ್ಕ 2,000 ಕೋಟಿ ಮಾಡೇ ಮಾಡುತ್ತೆ ನೋಡಿ ಸರ್. ಮೂವಿ ಸೂಪರ್ ಆಗಿದೆ. ಸೂಪರ್ ಆಗೈತೆ ಗುರು. ಇಂಟರ್ವಲ್ ಬಿಟ್ಟೈತೆ, ಸಕ್ಕತ್ತಾಗೈತೆ ಫಿಲಮ್. ಒಂದೊಂದು ಸೀನ್ಗಳು ಇಷ್ಟ ಆಗೈತೆ ಭಯ, ಯಾವುದು ಇಷ್ಟ ಇಲ್ಲ ನನಗಿಲ್ಲ. ಮಸ್ತ್ ಆಗೈತೆ ಫಿಲಮ್. ಸಖತ್ತಾಗೈತೆ ಇಂಟರ್ವಲ್ ತನಕ. ಮುಂದೆ ನೋಡಬೇಕು ಭಾರಿ. ಸೂಪರ್ ಆಗಿದೆ. ಫಸ್ಟ್ ಹಾಫ್ ಸಖತ್ತಾಗಿದೆ, ಇನ್ನು ಸೆಕೆಂಡ್ ಹಾಫ್ ನೋಡಬೇಕು. ಸೆಕೆಂಡ್ ಹಾಫ್ ನೋಡ್ಬಿಟ್ಟು ಬಂದು ಹೇಳ್ತೀನಿ ನಾನು. ಇವಾಗ ಇಷ್ಟು ಬರ ಚೆನ್ನಾಗಿತ್ತು. ಇವಾಗ ಮೇನು ಇರೋದು ಅರ್ಧ ಚೆನ್ನಾಗಿದೆ ಸರ್. ಸ್ಕ್ರೀನ್ ಪ್ಲೇ ಇಷ್ಟ ಆಯಿತು. ಸೂಪರ್ ಆಗಿದೆ ಚೆನ್ನಾಗಿದೆ, ಸಖತ್ತಾಗಿದೆ, ಎಂಟರ್ಟೈನ್ಮೆಂಟ್. ವರ್ಷ ನಂತರ ನಮ್ಮ ಬಾಸ್ ಬಂದಿದ್ದಾರೆ, ಫುಲ್ ಖುಷಿ ಆಗ್ತಿದೆ. ಸೂಪರ್ ಆಗಿದೆ. 100 days ಪಕ್ಕ. ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ, ನೋಡೋಣ ನೆಕ್ಸ್ಟ್ ಹೋಗೋಣ ಅನ್ಕೊಂಡಿದೀವಿ. ಸೂಪರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಫಸ್ಟ್ ನೋಡ್ಬೇಕು ಪೂರ್ತಿ ಫಿಲಮ್ ಫುಲ್ ನೋಡಿ ಹೇಳ್ತೀವಣ್ಣ. ಇನ್ನೂ ಅರ್ಧ ಐತಿ, ಇನ್ನೂ ಬರ್ತೀವಿ ಮತ್ತೆ. ಸೆಕೆಂಡ್ ಹಾಫ್ ನಾರ್ಮಲ್ ಮಾಮೂಲಿ ಅಂಥದ್ದೇನಿಲ್ಲ. ಸೆಕೆಂಡ್ ಹಾಫ್ ನೋಡಬೇಕು. ಓಕೆ, ಅವ್ರ ಮ್ಯಾನರಿಸಮ್ ಚೆನ್ನಾಗಿದೆ ತುಂಬ. ಓಕೆ, ಮೂವಿ ಮಾತ್ರ ಸಖತ್ತಾಗಿದೆ ಬ್ರೋ. 100%, 100 days ಪಕ್ಕ. ಸೂಪರ್ ಫಸ್ಟ್ ಹಾಫ್ ಸೂಪರ್ ಆಗಿದೆ. ಬಾಸ್ ಅಂದ್ರೆ ಸೂಪರ್ ಆಗಿ ಕಾಣಿಸಿದ್ದಾರೆ. ಚೆನ್ನಾಗಿದೆ ಫಸ್ಟ್ ಹಾಫ್ ಅಂದ್ರೆ ಸೂಪರ್. ಥಿಯೇಟರ್ ಬಂದು ನೋಡಿ ಅಷ್ಟೇ ಹೇಳೋದು. ಎಲ್ಲರೂ ಮೂವಿ ಹೀರೋಯಿನ್ ನೋಡೋಕೋರೆ ನಮ್ಮ ಬಾಸ್ ಒಬ್ಬರೇ ಸಾಕು. ಪಕ್ಕ 2,000 ಕೋಟಿ ಮಾಡೇ ಮಾಡುತ್ತೆ ನೋಡಿ ಸರ್. ಮೂವಿ ಸೂಪರ್ ಆಗಿದೆ. ಸೂಪರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.